ಕೇವಲ ಈ 3 ಸೆಟ್ಟಿಂಗನ್ನು ನೀವು ಚೇಂಜ್ ಮಾಡಿದರೆ ಸಾಕು, ನಿಮ್ಮ ಮೊಬೈಲ್ ತದನಂತರ ಯಾವುದೇ ಕಾರಣಕ್ಕೂ ಹ್ಯಾಂಗ್ ಆಗಲ್ಲ, ಸ್ಲೋ ಆಗಲ್ಲ, ಹೀಟ್ ಆಗಲ್ಲ, ಬ್ಯಾಟ್ರಿ ಕೂಡ ಬೇಗನೆ ಖಾಲಿ ಆಗಲ್ಲ. ನೀವು ಎಷ್ಟು ಯೂಸ್ ಮಾಡಿದರೆ ಮಾತ್ರ ಖಾಲಿ ಆಗುತ್ತೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಕಾರಣಕ್ಕೂ ಖಾಲಿ ಆಗಲ್ಲ. ಕೇವಲ 3 ಸೆಟ್ಟಿಂಗ್ ಮಾಡಿದ್ರೆ ಸಾಕು. ನಿಮ್ಮ ಮೊಬೈಲ್ ಸ್ಲೋ ಆಗ್ತಿದ್ರೆ, ಹ್ಯಾಂಗ್ ಆಗ್ತಿದ್ರೆ, ಪದೇ ಪದೇ ಲ್ಯಾಗ್ ಆಗ್ತಿದ್ರೆ, ಅದರಲ್ಲಿ ಕೂಡ ನೀವು ಗೇಮಿಂಗ್ ಆಡುವಾಗ ತುಂಬ ಲ್ಯಾಗ್ ಆಗ್ತಿದ್ರೆ, ಈ 3 ಸೆಟ್ಟಿಂಗನ್ನು ಒಮ್ಮೆ ನೀವು ಚೇಂಜ್ ಮಾಡಿದ್ರೆ ಸಾಕು. ನಂತರ ನೀವು ನಿಮ್ಮ ಫೋನ್ ಯಾವುದೇ ಕಂಪ್ನಿದಿರ್ಬೋದು, ಎಷ್ಟು ಸ್ಪೀಡ್ ಆಗುತ್ತೆ, ಈವನ್ 2GB RAM ಫೋನ್ ಆದರೂ ಕೂಡ ಎಷ್ಟು ಸ್ಪೀಡ್ ಆಗುತ್ತೆ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಮೊದಲಾಗಿ ನೀವು 3 ಸೆಟ್ಟಿಂಗನ್ನು ಮಾಡಬೇಕಾಗುತ್ತೆ. ಮೊದಲೇ ಸೆಟ್ಟಿಂಗ್ ಬಂದುಬಿಟ್ಟು ನೀವು ಮೊದಲಾಗಿ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೊ 2 ಮತ್ತು 3 ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗ್, ಹಾಗಾಗಿ ಯಾವುದು ಕೂಡ ಸ್ಕಿಪ್ ಮಾಡಬೇಡಿ, ಪ್ರತಿಯೊಂದು ನೀವು ಮಾಡಬೇಕಾಗುತ್ತೆ. ನಾನು ಹೇಳುವಂಥ 3 ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಪ್ರತಿಯೊಂದು ಸೆಟ್ಟಿಂಗನ್ನು ನೀವು ಮಿಸ್ ಮಾಡದೆ ಮಾಡಬೇಕಾಗುತ್ತೆ. ಎಲ್ಲ ಕಂಪನಿ ಎಲ್ಲ ಫೋನಲ್ಲಿ ಸಿಗುತ್ತೆ. ಮೊದಲೇ ಸೆಟ್ಟಿಂಗ್ ನೀವು ಮಾಡಬೇಕಂದ್ರೆ ಮೊದಲಾಗಿ ನಿಮ್ಮ ಫೋನ್ ಯಾವುದೇ ಇರ್ಬೋದು, ಸೆಟ್ಟಿಂಗ್ ಪೇಜ್ ಬನ್ನಿ. ಸೆಟ್ಟಿಂಗ್ ಪೇಜ್ ಬಂದ ನಂತರ ಇಲ್ಲಿ ಸರ್ಚ್ ಬಾರ್ನಲ್ಲಿ ಇಲ್ಲಿ ಅಬೌಟ್ ಫೋನ್ ಅಂತ ಅಥವಾ ಅಬೌಟ್ ಡಿವೈಸ್ ಅಂತ ನೀವು ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿದ್ರೆ ನಿಮಗೆ ಆಪ್ಷನ್ ಸಿಗುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ಅಬೌಟ್ ಡಿವೈಸ್ ಬರುತ್ತೆ. ನಿಮ್ಮ ಫೋನಲ್ಲಿ ಅಬೌಟ್ ಫೋನ್ ಅಂತ ಕೂಡ ಇರ್ಬೋದು. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ವರ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವರ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಿಲ್ಡ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಬಿಲ್ಡ್ ನಂಬರ್ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಸಿಕ್ಕಿಲ್ಲ ಅಂದರೆ ಸರ್ಚ್ ಬಾರ್ನಲ್ಲಿ ಡೈರೆಕ್ಟಾಗಿ ಸೆಟ್ಟಿಂಗಲ್ಲಿ ಬಿಲ್ಡ್ ನಂಬರ್ ಅಂತ ನೀವು ಸರ್ಚ್ ಮಾಡಿದಾಗ ಈ ಆಪ್ಷನ್ ಬರುತ್ತೆ. ಸಿಂಪಲ್ ಆಗಿ ಅದ್ರ ಮೇಲೆ 7 ಟೈಮ್ಸ್ 7 ಬಾರಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. 7 ಬಾರಿ ಕ್ಲಿಕ್ ಮಾಡಿದಾಗ ನಿಮ್ಮ ಡೆವಲಪರ್ ಆಪ್ಷನ್ ಎನೇಬಲ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟು. ಸೊ ಡೆವಲಪರ್ ಆಪ್ಷನ್ ನೀವು ಎನೇಬಲ್ ಮಾಡಿದರೆ ತುಂಬ ನಿಮಗೆ ಬೆನಿಫಿಟ್ ಇದೆ, ಏನು ಲಾಸ್ ಇಲ್ಲ, ಡೋಂಟ್ ವರಿ. ಸೊ ಡೆವಲಪರ್ ಆಪ್ಷನ್ ನೀವು ಎನೇಬಲ್ ಮಾಡಿದ ನಂತರ ನೆಕ್ಸ್ಟ್ ಇವಾಗ ಇಲ್ಲಿ ಸರ್ಚ್ ಬಾರ್ನಲ್ಲಿ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸೆಟ್ಟಿಂಗಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮ್ಗೆ ಇಲ್ಲಿ ಡೈರೆಕ್ಟಾಗಿ ಸಿಗುತ್ತೆ. ಇಲ್ಲಾಂದರೆ ಎಡಿಷನಲ್ ಸೆಟ್ಟಿಂಗಲ್ಲಿ ಸಿಗುತ್ತೆ. ನೋಡ್ಬೋದು, ನಾನು ಇಲ್ಲಿ ಎಡಿಷನಲ್ ಸೆಟ್ಟಿಂಗ್ ಸಿಗುತ್ತೆ. ಕೆಲವೊಂದು ಫೋನಲ್ಲಿ ಡೈರೆಕ್ಟಾಗಿ ಸಿಗುತ್ತೆ. ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ನೋಡ್ಬೋದು. ಸಿಂಪಲಾಗಿ ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆನ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ಮೊದಲನೇ ಸೆಟ್ಟಿಂಗ್ ಇದರಲ್ಲಿ ನೀವು ಮಾಡಬೇಕು. ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದು ನಿಮ್ಮ ಮೊಬೈಲ್ ತುಂಬ ಸ್ಪೀಡ್ ಮಾಡುತ್ತೆ. ಸೊ ಸಿಂಪಲಾಗಿ ಈ ರೀತಿಯಾಗಿ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಡೌನ್ ಮಾಡಿದಾಗ ನೀವು ಏನು ಮಾಡಬೇಕಂತ ನಿಮಗೆ ಕರೆಕ್ಟಾಗಿ ತೋರಿಸ್ಕೊಡ್ತೀನಿ. ಈ ಸೆಟ್ಟಿಂಗ್ ಬಂದುಬಿಟ್ಟು ಎಲ್ಲ ಕಂಪನಿ ಎಲ್ಲ ಫೋನಲ್ಲಿ ಸಿಗುತ್ತೆ. ಗೈಸ್ ಇಲ್ಲಿ ನೋಡ್ಬೋದು, ವಿಂಡೋ ಎನಿಮೇಷನ್ ಸ್ಕೇಲ್ ಅಂತಿದೆ. ಸಿಂಪಲ್ಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 1x ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಅನಿಮೇಷನ್ ಸ್ಕೇಲ್ 0.5x ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಟ್ರಾನ್ಸಿಷನ್ ಎನಿಮೇಷನ್ ಸ್ಕೇಲ್ ಇದು ಕೂಡ 0.5x ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಎನಿಮೇಟರ್ ಡ್ಯೂರೇಷನ್ ಸ್ಕೇಲ್ ಇದೆ, ಇದು ಕೂಡ 1x ಸೆಟ್ ಆಗಿರುತ್ತೆ. ಇಲ್ಲಿ 0.5x ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್ ಒಂದು ಸೆಟ್ಟಿಂಗ್ ಆದ ನಂತರ ಇನ್ನೂ 2 ವೆರಿ ಇಂಪಾರ್ಟೆಂಟು, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಗೈಸ್ ಅದಕ್ಕೂ ಮೊದಲು ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಮೊಬೈಲ್ ಯೂಸ್ ಮಾಡುವ ನಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ, ಖಂಡಿತ ಅವರಿಗೆ ಯೂಸ್ಫುಲ್ ಆಗುತ್ತೆ. ತುಂಬ ಮಂದಿ ಮೊಬೈಲಲ್ಲಿ ಇದೇ ರೀತಿ ಸಮಸ್ಯೆ ಇರುತ್ತೆ. ಶೇರ್ ಮಾಡಿದರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ. ಗೈಸ್ ಒಂದು ಸೆಟ್ಟಿಂಗ್ ಆದ ನಂತರ ಎರಡನೇ ಸೆಟ್ಟಿಂಗ್ ನಿಮಗೆ ಇಲ್ಲಿ ಡೆವಲಪರ್ ಆಪ್ಷನಲ್ಲಿ ಸಿಗುತ್ತೆ. ಅದೇನು ಮಾಡಬೇಕಂದ್ರೆ ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ನಿಮ್ಗೆ ಇದರಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತಿದೆ. ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ನಿಮ್ಮ ಫೋನಲ್ಲಿ ನೀವು ಚೆಕ್ ಮಾಡಿ ನೋಡಬೇಕಿದ್ರೆ ಸ್ಟ್ಯಾಂಡರ್ಡ್ ಲಿಮಿಟ್ ಅಂತ ಇರುತ್ತೆ. ಡಿಫಾಲ್ಟ್ ಆಗಿ ಸ್ಟ್ಯಾಂಡರ್ಡ್ ಲಿಮಿಟ್ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನ ಬ್ಯಾಕ್ಗ್ರೌಂಡಲ್ಲಿ ಮಲ್ಟಿಪಲ್ ಅಪ್ಲಿಕೇಶನ್ ಎಟ್ ಎ ಟೈಮ್ ರನ್ ಆಗ್ತಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಲ್ಟಿ ಟಾಸ್ಕ್ ಆಗ್ತಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಹೀಗಾಗಿ ರ್ಯಾಮ್ ಮೇಲೆ ಲೋಡ್ ಆಗುತ್ತೆ, ಹಾಗಾಗಿ ಹೀಟ್ ಆಗುತ್ತೆ. ಯಾವಾಗ ಹೀಟ್ ಆಗುತ್ತೆ ಮೊಬೈಲ್ ಲ್ಯಾಗ್ ಆಗುತ್ತೆ. ಸೊ ಈ ರೀತಿಯಾಗಿ ಲ್ಯಾಗ್ ಆದ್ರಿಂದ ಮೊಬೈಲ್ ಬ್ಯಾಟ್ರಿ ಕೂಡ ಖಾಲಿ ಆಗುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಬ್ಯಾಕ್ಗ್ರೌಂಡಲ್ಲಿ ಆಕ್ಟಿವಿಟೀಸ್ ರನ್ ಆಗ್ತಿರೋದ್ರಿಂದ ಈ ಪ್ರಾಬ್ಲಮ್ ಆಗುತ್ತೆ. ಸಿಂಪಲಾಗಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಅಟ್ಮೋಸ್ಟ್ 4 ಪ್ರೊಸೆಸ್ ಅಂತ ಇದೆಯಲ್ಲ, ಕೊನೆಯ ಆಯ್ಕೆ ಅದನ್ನು ಕ್ಲಿಕ್ ಮಾಡಿ. ಇವಾಗ ಬ್ಯಾಕ್ಗ್ರೌಂಡಲ್ಲಿ 4 ಅಪ್ಲಿಕೇಶನ್ ಮಾತ್ರ ರನ್ ಆಗುತ್ತೆ, ರಿಮೈನಿಂಗ್ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗ್ತಿರುತ್ತೆ. ಸೊ ಇದನ್ನು ನೀವು ಮಾಡಬೇಕಾಗುತ್ತೆ ಎರಡನೇ ಸೆಟ್ಟಿಂಗಲ್ಲಿ. ಗೈಸ್ 2 ಸೆಟ್ಟಿಂಗ್ ಆದ ನಂತರ ಮೂರನೇ ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟು. ಇದು ನೀವು ಮಾಡಿಲ್ಲ ಅಂದರೆ, ಇದನ್ನು ನೀವು ಕರೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ 2 ಸೆಟ್ಟಿಂಗ್ ಉಳಿದಿರುವಂಥ 2 ಸೆಟ್ಟಿಂಗ್ ಕೂಡ ವರ್ಕ್ ಆಗಲ್ಲ. ಮೂರನೇ ಸೆಟ್ಟಿಂಗ್ ಬಂದುಬಿಟ್ಟು ನೀವು ಏನು ಮಾಡಬೇಕಂದ್ರೆ ನಿಮ್ಮ ಫೋನಲ್ಲಿ ಇಂಪಾರ್ಟೆಂಟ್ ಇದು ನೀವು ಮಾಡಲೇಬೇಕಾಗುತ್ತೆ. ಫೈಲ್ ಮ್ಯಾನೇಜರ್ಗೆ ಹೋಗಬೇಕಾಗತ್ತೆ, ಅಥವಾ ಏನು ನಿಮ್ಮದು ಸ್ಟೋರೇಜ್ ಏನಿರುತ್ತೆ ಅದನ್ನು ಇಲ್ಲಿ ಫೋನ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೈಲ್ ಮ್ಯಾನೇಜರ್ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ ನಿಮ್ಮ ಫೋನ್ನ ಇಂಟರ್ನಲ್ ಮೆಮೊರಿ ಎಷ್ಟು % ಫುಲ್ ಆಗಿದೆ ನೀವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ನನ್ನ ಫೋನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ 76% ಯೂಸ್ ಅಂತ ಇದೆ ಅಂತ ಹೇಳಿದ್ರೆ ಇನ್ನೂ ಕೂಡ 24% ಇಲ್ಲಿ ಪೆಂಡಿಂಗ್ ಇದೆ. ಅಂದರೆ ನೀವು ಇಲ್ಲಿ ಮಿನಿಮಮ್ ಅಂದರೆ 20% ನೀವು ಇಲ್ಲಿ ಖಾಲಿ ಇಡಬೇಕಾಗುತ್ತೆ ಮೆಮೊರಿ. ಇಂಟರ್ನಲ್ ಸ್ಟೋರೇಜ್ ಅನ್ನು ಹೇಳ್ತಿದ್ದೀನಿ. ಸೊ ಮೆಮೊರಿ ಕಾರ್ಡ್ ಬಗ್ಗೆ ಹೇಳ್ತಿಲ್ಲ, ಇಂಟರ್ನಲ್ ಸ್ಟೋರೇಜು ಮಿನಿಮಮ್ ಅಂದರೆ 20% ಇಲ್ಲಿ ಖಾಲಿ ಇರಬೇಕಾಗುತ್ತೆ. ಇದು 100% ಮಾಡಿದ್ರೆ ನಿಮ್ಮ ಮೊಬೈಲ್ ಲ್ಯಾಗ್ ಆಗುತ್ತೆ, ಹೀಟ್ ಆಗುತ್ತೆ, ಹ್ಯಾಂಗ್ ಆಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಮಿನಿಮಮ್ ಅಂದರೆ 20% ಅಂದರೆ ಅಪ್ ಟು 80% ತನಕ ಸ್ಟೋರೇಜ್ ಫುಲ್ ಆದರೂ ಅಷ್ಟೇನು ಸಮಸ್ಯೆ ಆಗಲ್ಲ. ಅದಕ್ಕಿಂತ ಜಾಸ್ತಿ ಆದರೆ ನೀವು ಅನ್ವಾಂಟೆಡ್ ಏನು ಫೈಲ್ಸ್ ಇರುತ್ತೆ, ಡೂಪ್ಲಿಕೇಟ್ ವೀಡಿಯೋಸ್, ಫೋಟೋಸ್ ಏನಿರುತ್ತೆ ಅದೆಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ನಿಮಗೆ ಯಾವ ರೀತಿ ಮೆಮೊರಿಯನ್ನು ಫ್ರೀ ಮಾಡ್ಕೋಬೇಕಂತ ನಿಮಗೆ ವೀಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೀನಿ. ಒಳ್ಳೆ ಸ್ಟಾರ್ಟ್ ತಿಳಿಸ್ಕೊಡ್ತೀನಿ. ನೀವು ಇಂಪಾರ್ಟೆಂಟ್ ಫೋಟೋಸ್ ವೀಡಿಯೋಸನ್ನು ಡಿಲೀಟ್ ಮಾಡ್ದೇ ಸ್ಟೋರೇಜ್ ಫ್ರೀ ಮಾಡುವಂಥ ಸೀಕ್ರೆಟ್ ಮೆಥಡ್ ಇದೆ. ನೀವು ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ 3 ಸೆಟ್ಟಿಂಗ್ ಮಾಡಿದಂತ ನೋಡಿ ನಿಮ್ಮ ಫೋನ್ ಎಷ್ಟು ಸ್ಪೀಡ್ ಆಗುತ್ತೆ ಅಂತ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.